Hi guys, welcome back to Easy English with Manjunath channel. Previous class I explained about structure of simple present tense and present continuous tense. Today's class I am about to explain how to frame structure of present perfect tense and present perfect continuous tense. If you understand the structure of present perfect tense and present perfect continuous tense, you can easily understand these two tenses while you speaking and writing. Before going to explain, who has not yet subscribed my channel, please subscribe and share to all your friends. And let's get started today's class. ಪ್ರಿಯ ವಿದ್ಯಾರ್ಥಿಗಳೇ, ಕಳೆದ ಕ್ಲಾಸ್ನಲ್ಲಿ ಹಿಂದಿನ ಕ್ಲಾಸ್ನಲ್ಲಿ ನಾನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮತ್ತು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ಸ್ಟ್ರಕ್ಚರ್ ಹೇಗಿರುತ್ತೆ ಅಂಥೇಳಿ ಟೀಚ್ ಮಾಡಿದ್ದೆ. ಇಂದಿನ ಕ್ಲಾಸ್ನಲ್ಲಿ ಥರ್ಡ್ ಟೈಪ್ ಆಫ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ, ಹಾಗೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಸ್ಟ್ರಕ್ಚರ್ ಯಾವ ರೀತಿಯಾಗಿರುತ್ತೆ ಅಂಥೇಳಿ ಇಂದಿನ ಕ್ಲಾಸ್ನಲ್ಲಿ ಕಲಿಸಲಿದ್ದೇನೆ. ಅದಕ್ಕಿಂತ ಮುಂಚೆ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ಒಂದು ಸ್ಟ್ರಕ್ಚರ್ನ ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಈ ಟೆನ್ಸು ಅರ್ಥ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಪ್ರಾರಂಭಿಸೋಣ. ಸ್ಟ್ರಕ್ಚರ್ ಆಫ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ನೋಡಿ. ಪ್ರತಿಯೊಂದು ಟೆನ್ಸಲ್ಲಿ ನಾವು ಪಾಸಿಟಿವ್, ನೆಗೆಟಿವ್, ಇಂಟ್ರಗೇಟಿವ್, WH ಸೆಂಟೆನ್ಸಸ್ನ ಫ್ರೇಮ್ ಮಾಡ್ಬೋದು. ಪಾಸಿಟಿವ್, PS ಅಂದರೆ ಪಾಸಿಟಿವ್ ಸೆಂಟೆನ್ಸ್, NS ಅಂದರೆ ನೆಗೆಟಿವ್ ಸೆಂಟೆನ್ಸ್, IS ಅಂದರೆ ಇಂಟ್ರಗೇಟಿವ್ ಸೆಂಟೆನ್ಸ್, WHS ಅಂದರೆ WH ಸೆಂಟೆನ್ಸಸ್ ಅಥವಾ WH ಕ್ವಶನ್ಸ್ನ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಯಾವ ರೀತಿಯಾಗಿ ಫ್ರೇಮ್ ಮಾಡಬೇಕು, ಅದರ ಸ್ಟ್ರಕ್ಚರ್ ಯಾವ ರೀತಿಯಾಗಿರುತ್ತೆ ನೋಡೋಣ ಬನ್ನಿ. ಸ್ಟ್ರಕ್ಚರ್ ಆಫ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಫಸ್ಟಿಗೆ ಏನಿರಬೇಕು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ? ಎಸ್ ಪ್ಲಸ್ ಹ್ಯಾವ್ ಆರ್ ಹ್ಯಾಸ್ ಪ್ಲಸ್ V3. ಈ ಸ್ಟ್ರಕ್ಚರಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇರಬೇಕು. ಹಾಗಾದರೆ ಎಸ್ ಅಂದ್ರೇನು? ಎಸ್ ಅಂದರೆ ಸಬ್ಜೆಕ್ಟ್. ಫಸ್ಟಿಗೆ ಸಬ್ಜೆಕ್ಟ್ ಬರಬೇಕು, ಅದರ ನಂತರ ಹ್ಯಾವ್ ಅಥವಾ ಹ್ಯಾಸ್ ಅನ್ನೋ ಹೆಲ್ಪಿಂಗ್ ವರ್ಬ್ನ ಹಾಕಬೇಕು. ಹ್ಯಾವ್ ಅಂದರೆ I, we, you, they ಅಂದರೆ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಪ್ಲೂರಲ್, ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಪ್ಲೂರಲ್, ಥರ್ಡ್ ಪರ್ಸನ್ ಪ್ಲೂರಲ್ಗಳ ಜೊತೆಗೆ ಹ್ಯಾವ್ ಎಂಬ ಹೆಲ್ಪಿಂಗ್ ವರ್ಬ್ ಹಾಕಬೇಕು. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂದರೆ ಈ ಸೀಟ್ ಬಂದಿತ್ತು ಅಥವಾ ಹೆಸರು ಬಂದಿತ್ತು ಅಂದರೆ ಅಲ್ಲಿ ಹ್ಯಾಸ್ ಎಂಬ ಹೆಲ್ಪಿಂಗ್ ವರ್ಬ್ ಹಾಕಬೇಕು. ಅದರ ನಂತರ V3 ವರ್ಬನ್ನು ಬಳಸಬೇಕು. V3 ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. V1, V2, V3 ವರ್ಬ್ ಇರುತ್ತೆ ಅಲ್ವಾ. ರೈಟ್, ರೋಟ್, ರಿಟರ್ನ್ ಮೂರನೇ ಫಾರ್ಮ್, ಕ್ರಿಯಾಪದದ ಮೂರನೇ ರೂಪವನ್ನು ಬಳಸಬೇಕು ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ. ಸಿಂಪಲ್ ಆಗಿದ್ದ ಸ್ಟ್ರಕ್ಚರ್ ಹೆಂಗಿರುತ್ತೆ? ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಆರ್ ಹ್ಯಾಸ್ ಪ್ಲಸ್ V3. ಈ ಒಂದು ಸ್ಟ್ರಕ್ಚರಲ್ಲಿ ಸೆಂಟೆನ್ಸ್ನ ನೀವು ಫ್ರೇಮ್ ಮಾಡಬೇಕಾಗುತ್ತೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ. ಈ ರೀತಿಯಾಗಿ ಫ್ರೇಮ್ ಮಾಡಿದರೆ ಯಾವ ಥರ ಸೆಂಟೆನ್ಸ್ ಆಗುತ್ತೆ ನೋಡಿ. ಫಸ್ಟಿನ ಐ ಅನ್ನೋ ಸಬ್ಜೆಕ್ಟ್ ಹಾಕಿದ್ದೇನೆ, ಐ, ಆಮೇಲೆ ಹ್ಯಾವ್ ಅನ್ನೋ ಹೆಲ್ಪಿಂಗ್ ವರ್ಬ್ ಹಾಕಿದ್ದೇನೆ, ಐ ಹ್ಯಾವ್ ಆಯಿತು. ಆಮೇಲೆ ಗಾನ್ ಅನ್ನೋ V3 ವರ್ಬನ್ನು ಹಾಕಿದ್ದೀನಿ, ಐ ಹ್ಯಾವ್ ಗಾನ್. ಅಥವಾ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಾಗ ಹಿ ಹ್ಯಾಸ್ ಗಾನ್ ಆಗುತ್ತೆ. ಐ ಸಬ್ಜೆಕ್ಟು ನೋಡಿ, ಇಲ್ಲಿ ಸಬ್ಜೆಕ್ಟ್ ಬಂದಿದೆ ರೂಲ್ಸ್ ಪ್ರಕಾರ, ಆಮೇಲೆ ಹ್ಯಾವ್ ಅನ್ನೋ ಹೆಲ್ಪಿಂಗ್ ವರ್ಬ್ ಬಂದಿದೆ, ಆನಂತರ V3 ವರ್ಬ್ ಬಂದಿದೆ ಗಾನ್ ಅನ್ನೋದು. ಅದೇ ಥರ ಇಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ಸಬ್ಜೆಕ್ಟ್ ಹಿ ಆಗಿದೆ, ಆಮೇಲೆ ಹ್ಯಾಸ್ ಹೆಲ್ಪಿಂಗ್ ವರ್ಬು, ಆಮೇಲೆ ಗಾನ್ ಅನ್ನೋ V3 ವರ್ಬ್. ಇದೇ ಸ್ಟ್ರಕ್ಚರಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಫ್ರೇಮ್ ಮಾಡಬೇಕಾಗುತ್ತೆ. ಇದನ್ನೇ ನಾವು ನೆಗೆಟಿವ್ ಸೆಂಟೆನ್ಸಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಯಾವ ರೀತಿಯಾಗಿ ಫ್ರೇಮ್ ಮಾಡಬೇಕು ನೋಡಿ. ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಆರ್ ಹ್ಯಾಸ್ ನಾಟ್ ಪ್ಲಸ್ V3 ವರ್ಬ್. ಫಸ್ಟಿಗೆ ಸಬ್ಜೆಕ್ಟ್ ಬರಬೇಕು, ಸಬ್ಜೆಕ್ಟ್ ಅಂದರೆ ಆ್ಯಕ್ಷನ್ ಪರ್ಫಾರ್ಮರ್. ಅದಾದ ನಂತರ ಪರ್ಸನ್ಸ್ಗಳ ಪ್ರಕಾರ ಅಕಾರ್ಡಿಂಗ್ ಟು ಸಬ್ಜೆಕ್ಟ್ ಐ, ವಿ, ಯು, ದೇ ಇತ್ತಂದರೆ ಹ್ಯಾವ್ ಬರಬೇಕು, ಈ ಸಿ ಇಟ್ಟಂದರೆ ಹ್ಯಾಸ್ ಬರಬೇಕು, ಹ್ಯಾಸ್ ನಾಟ್ ಬರಬೇಕು. ಇಲ್ಲಿ ನೋಡಿ, ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ನಾಟ್ ಆರ್ ಹ್ಯಾಸ್ ನಾಟ್ ಪ್ಲಸ್ V3 ವರ್ಬ್. ಅದೇ ಒಂದು ಸ್ಟ್ರಕ್ಚರ್ ಪ್ರಕಾರನೇ ಇಲ್ಲಿ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್ನ ಫ್ರೇಮ್ ಮಾಡಿದ್ದೀನಿ ನೋಡಿ. ಐ ಹ್ಯಾವ್ ನಾಟ್ ಗಾನ್ ನೋಡಿ, ಐ ಸಬ್ಜೆಕ್ಟು, ಹ್ಯಾವ್ ನಾಟ್ ಬಂದಿದೆ, ಅದರ ನಂತರ V3 ವರ್ಬ್ ಗಾನ್, ಐ ಹ್ಯಾವ್ ನಾಟ್ ಗಾನ್. ಅದೇ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಿತ್ತಂದರೆ ಹಿ ಹ್ಯಾಸ್ ನಾಟ್ ಗಾನ್, ಅಥವಾ ಇಲ್ಲಿ ಶಿ ಹ್ಯಾಸ್ ನಾಟ್ ಗಾನ್, ಇಟ್ ಹ್ಯಾಸ್ ನಾಟ್ ಗಾನ್ ಆಗುತ್ತೆ. ಇಲ್ಲಿ ವಿ ಹ್ಯಾವ್ ನಾಟ್ ಗಾನ್, ದೇ ಹ್ಯಾವ್ ನಾಟ್ ಗಾನ್, ಯು ಹ್ಯಾವ್ ನಾಟ್ ಗಾನ್. ಈ ಥರ ನಾವು ಪರ್ಸನ್ಸ್ಗಳನ್ನು ಚೇಂಜ್ ಮಾಡ್ಕೋಬೋದು. ಐ ಹೋಪ್ ನೆಗೆಟಿವ್ ಸೆಂಟೆನ್ಸ್ ಯಾವ ರೀತಿಯಾಗಿ ಫ್ರೇಮ್ ಮಾಡಬೇಕು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಅಂತ ನೋಡಿದರೆ, ಈಗ ಇಂಟ್ರಾಗೇಟಿವ್ ಸೆಂಟೆನ್ಸ್ನ ಯಾವ ರೀತಿ ಇರುತ್ತೆ ಅದರ ಸ್ಟ್ರಕ್ಚರ್ ನೋಡೋಣ ಬನ್ನಿ. ಫಸ್ಟಿಗೆ ಹ್ಯಾವ್ ಆರ್ ಹ್ಯಾಸ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ V3 ವರ್ಬ್. ಫಸ್ಟಿಗೆ ಹೆಲ್ಪಿಂಗ್ ವರ್ಬ್ಲಿಂದ ಸ್ಟಾರ್ಟ್ ಆಗುತ್ತೆ ಇಂಟ್ರಾಗೇಟಿವ್ ಸೆಂಟೆನ್ಸು.
ಇಲ್ಲಿ ಹ್ಯಾವ್ ಅಥವಾ ಹ್ಯಾಸ್ ಎಂಬ ಹೆಲ್ಪಿಂಗ್ ವರ್ಬ್ ತಗೋಬೇಕು. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಪ್ಲೂರಲ್, ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಪ್ಲೂರಲ್, ಥರ್ಡ್ ಪರ್ಸನ್ ಪ್ಲೂರಲ್ ಬಂದಾಗ ಹ್ಯಾವ್ ಹೆಲ್ಪಿಂಗ್ ವರ್ಬ್ ತಗೋಬೇಕು. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಾಗ ಹ್ಯಾಸ್ ಹೆಲ್ಪಿಂಗ್ ವರ್ಬ್ ತಗೋಬೇಕು. ಅದರ ನಂತರ ಸಬ್ಜೆಕ್ಟ್ ಬರಬೇಕು. ಸಬ್ಜೆಕ್ಟ್ ಅಂದರೆ ಆ್ಯಕ್ಷನ್ ಪರ್ಫಾರ್ಮ್. ಅದರ ನಂತರ V3 ವರ್ಬ್ನ ಬರಬೇಕು. ಇದೇ ಸ್ಟ್ರಕ್ಚರ್ ಮೇಲೆ ಇಲ್ಲಿ ಮುಂದೆ ಸೆಂಟೆನ್ಸ್ನ ಮಾಡಿದ್ದೀನಿ ನೋಡಿ. ಫಸ್ಟಿಗೆ ಹ್ಯಾವ್ ಅಥವಾ ಹ್ಯಾಸ್ ಹೆಲ್ಪಿಂಗ್ ವರ್ಬ್ ತೊಗೋಬೇಕಂತ ಹೇಳಿದೆ, ಇಲ್ಲಿ ಹ್ಯಾವ್ ಬಂದಿದೆ ನೋಡಿ. ಹ್ಯಾವ್ ಅದರ ನಂತರ ಸಬ್ಜೆಕ್ಟ್ ತೊಗೋಬೇಕಂತ ಹೇಳಿದೆ, ಇಲ್ಲಿ ಐ ಅನ್ನೋದು ಸಬ್ಜೆಕ್ಟ್ ಆಗಿದೆ, ಹ್ಯಾವ್ ಆಯಿತು. ಆಮೇಲೆ V3 ವರ್ಬ್ ಬರಬೇಕಂದ್ರೆ ಗಾನ್ ಅನ್ನೋದು V3 ವರ್ಬ್, ಹ್ಯಾವ್ ಐ ಗಾನ್. ಇದು ಈ ಸ್ಟ್ರಕ್ಚರ್ ಮೇಲೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇಂಟ್ರಗೇಟಿವ್ ಸೆಂಟೆನ್ಸ್ ಇರುತ್ತೆ. ಅದೇ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಿತ್ತಂದರೆ ಹ್ಯಾಸ್ ಎಂಬ ಹೆಲ್ಪಿಂಗ್ ವರ್ಬ್ ತಗೋಬೇಕು. ಇಲ್ಲಿ ಹ್ಯಾಸ್ ತೊಗೊಂಡಿನಿ, ಆಮೇಲೆ ಸಬ್ಜೆಕ್ಟ್ ತಗೋಬೇಕು, ಹಿ ಅನ್ನೋ ಸಬ್ಜೆಕ್ಟ್ ತೊಗೊಂಡಿದ್ದೇನೆ. ಅದರ ನಂತರ V3 ವರ್ಬ್ ಬರಬೇಕು. ಇಲ್ಲಿ ಗಾನ್ ಅನ್ನೋದು V3 ವರ್ಬ್ ಹಾಕಿದ್ದೇನೆ, ಹ್ಯಾಸ್ ಈ ಗಾನ್ ನೋಡಿ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಾಗ ಹ್ಯಾಸ್ ಎಂಬ ಹೆಲ್ಪಿಂಗ್ ವರ್ಬ್ ಬರುತ್ತೆ, ಹ್ಯಾಸ್ ಈ ಗಾನ್. ಈ ಒಂದು ಸ್ಟ್ರಕ್ಚರಲ್ಲಿ ಇಂಟ್ರಗೇಟಿವ್ ಸೆಂಟೆನ್ಸ್ನ ಫ್ರೇಮ್ ಮಾಡಬೇಕಾಗುತ್ತೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ. ಅದೇ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ WH ಕ್ವಶನ್ಸ್ನ ಯಾವ ರೀತಿ ಫ್ರೇಮ್ ಮಾಡಬೇಕು ನೋಡಿ. ಫಸ್ಟಿಗೆ WH ವರ್ಡ್ ಬರಬೇಕು, ಪ್ಲಸ್ ಹ್ಯಾವ್ ಆರ್ ಹ್ಯಾಸ್ ಪ್ಲಸ್ ಎಸ್ ಸಬ್ಜೆಕ್ಟ್ ಪ್ಲಸ್ V3 ವರ್ಬ್. ಎಸ್ ಅಂದರೆ ಇಲ್ಲಿ ಸಬ್ಜೆಕ್ಟು. ಫಸ್ಟಿಗೆ WH ವರ್ಡ್ ಬರಬೇಕು, ವಾಟ್, ವೇರ್, ವೆನ್, ವಿಚ್, ವೈ, ಯಾವುದಾದ್ರೂ ಒಂದು WH ವರ್ಡ್ ಹಾಕಬೇಕು. ಅದರ ನಂತರ ಹ್ಯಾವ್ ಅಥವಾ ಹ್ಯಾಸ್ ಅನ್ನೋ ಹೆಲ್ಪಿಂಗ್ ವರ್ಬ್ ಹಾಕಬೇಕು. ಅದರ ನಂತರ ಸಬ್ಜೆಕ್ಟ್ ಆಗಬೇಕು. ಅದರ ನಂತರ V3 ವರ್ಬ್ ಬರಬೇಕು. ಇದೇ ಒಂದು ಸ್ಟ್ರಕ್ಚರ್ ಮೇಲೆ ಇಲ್ಲಿ ಮುಂದೊಂದು ಸೆಂಟೆನ್ಸ್ ಮಾಡಿದ್ದೀನಿ ನೋಡಿ. ಫಸ್ಟಿಗೆ WH ವರ್ಡ್ ವೈ ತೊಗೊಂಡಿನಿ, ವೈ, ಆಮೇಲೆ ಹೆಲ್ಪಿಂಗ್ ವರ್ಬ್ ಹ್ಯಾವ್ ತೊಗೊಂಡಿನಿ, ವೈ ಹ್ಯಾವ್, ಆಮೇಲೆ ಐ ಅನ್ನೋ ಸಬ್ಜೆಕ್ಟ್ ತೊಗೊಂಡಿನಿ, ವೈ ಐ ಹ್ಯಾವ್, ಆಮೇಲೆ V3 ವರ್ಬ್ ಗಾನ್ ಬಂದಿದೆ, ವೈ ಹ್ಯಾವ್ ಐ ಗಾನ್, ವೈ ಹ್ಯಾವ್ ಐ ಗಾನ್. ಇದು WH ಕ್ವಶನ್ಸ್ ಆಯಿತು. ಇದನ್ನೇ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ಹ್ಯಾಂಗೆ ಮಾಡಬೇಕು ನೋಡಿ. ಇಲ್ಲಿ WH ವರ್ಡ್ ವೈ ತೊಗೊಂಡಿದ್ದೀನಿ, ಹ್ಯಾವ್ ಬದಲಾಗಿ ಹ್ಯಾಸ್ ತೊಗೋಬೇಕು. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದರೆ ವೈ ಹ್ಯಾಸ್, ಆಮೇಲೆ ಸಬ್ಜೆಕ್ಟ್ ಹಿ, ವೈ ಹ್ಯಾಸ್ ಈ ಗಾನ್. ಈ ಥರ ನಾವು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ WH ಕ್ವಶನ್ನ ಫ್ರೇಮ್ ಮಾಡಬೇಕು. ಐ ಹೋಪ್ ಸ್ಟ್ರಕ್ಚರ್ ಆಫ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ವೆರಿ ಸಿಂಪಲ್ಲು. ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ V3 ವರ್ಬ್ ಇರಬೇಕು. ನೆಗೆಟಿವ್ ಇದ್ದಾಗ ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ನಾಟ್ ಆರ್ ಹ್ಯಾಸ್ ನಾಟ್ ಪ್ಲಸ್ V3 ಇರಬೇಕು. ಇಂಟ್ರಗೇಟಿವ್ ಇದ್ದಾಗ ಹ್ಯಾಸ್ ನಾಟ್ ಆರ್ ಹ್ಯಾವ್ ನಾಟ್ ಪ್ಲಸ್ V3 ಇರಬೇಕು. ಅದೇ WH ಇದ್ದಾಗ WH ಪ್ಲಸ್ ಹ್ಯಾವ್ ಆರ್ ಹ್ಯಾಸ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ V3 ವರ್ಬ್. ಈ ಒಂದು ಸ್ಟ್ರಕ್ಚರಲ್ಲಿ ನಾವು ಪಾಸಿಟಿವ್, ನೆಗೆಟಿವ್, ಇಂಟ್ರಗೇಟಿವ್ WH ಸೆಂಟೆನ್ಸಸ್ನ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಫ್ರೇಮ್ ಮಾಡ್ಬೋದು. ಐ ಹೋಪ್ ಈ ಒಂದು ಸ್ಟ್ರಕ್ಚರ್ ನಿಮಗೆ ಅರ್ಥ ಆಯ್ತು ಅನ್ಕೋತೀನಿ. ನಾವು ಲೆಟ್ ಅಸ್ ಸಿ ದ ಸ್ಟ್ರಕ್ಚರ್ ಆಫ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಇವಾಗ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ನ ನೋಡೋಣ ಬನ್ನಿ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಈ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಸ್ಟ್ರಕ್ಚರ್ ಯಾವ ರೀತಿಯಾಗಿರುತ್ತೆ ನೋಡೋಣ ಬನ್ನಿ. ಕಂಟಿನ್ಯೂಯಸ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಸ್ಟ್ರಕ್ಚರ್ ಯಾವ ರೀತಿಯಾಗಿರುತ್ತೆ ನೋಡೋಣ ಬನ್ನಿ. ಇವಾಗ ಇಷ್ಟೊತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಸ್ಟ್ರಕ್ಚರ್ ನೋಡಿದ್ರಿ. ಇವಾಗ ಬನ್ನಿ ಸ್ಟ್ರಕ್ಚರ್ ಆಫ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಕಂಟಿನ್ಯೂಸ್ ಟೆನ್ಸ್ ಸ್ಟ್ರಕ್ಚರ್ ಹೆಂಗಿರುತ್ತೆ ನೋಡಿ. ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಇಂಟ್ರಗೇಟಿವ್ ಸೆಂಟೆನ್ಸ್, WH ಸೆಂಟೆನ್ಸ್. ಈಗ ಫಸ್ಟ್ಗೆ ಪಾಸಿಟಿವ್ ಸೆಂಟೆನ್ಸಲ್ಲಿ ಯಾವ ಥರ ಇರುತ್ತೆ ನೋಡಿ. ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಬೀನ್ ಆರ್ ಹ್ಯಾಸ್ ಬೀನ್ ಪ್ಲಸ್ ING ವರ್ಬ್. ಫಸ್ಟಿಗೆ ಸಬ್ಜೆಕ್ಟ್ ಇರಬೇಕು, ಆ ನಂತರ ಹ್ಯಾವ್ ಬೀನ್ ಅಥವಾ ಹ್ಯಾಸ್ ಬೀನ್ ಹೆಲ್ಪಿಂಗ್ ವರ್ಬ್ ಹಾಕಬೇಕು. ಅದರ ನಂತರ ING ವರ್ಬೇ ಬರಬೇಕು ಈ ಟೆನ್ಸಲ್ಲಿ. ಇದೇ ಒಂದು ಸ್ಟ್ರಕ್ಚರ್ ಮೇಲೆ ಇಲ್ಲೊಂದು ಸೆಂಟೆನ್ಸ್ ಫ್ರೇಮ್ ಮಾಡಿದ್ದೀನಿ ನೋಡಿ. ಐ ಹ್ಯಾವ್ ಬೀನ್ ರೈಟಿಂಗ್ ನೋಡಿ. ಐ ಅನ್ನೋದು ಸಬ್ಜೆಕ್ಟ್, ಹ್ಯಾವ್ ಬೀನ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಆಮೇಲೆ ರೈಟಿಂಗ್ ಅನ್ನೋದು ING ವರ್ಬ್. ಐ ಹ್ಯಾವ್ ಬೀನ್ ರೈಟಿಂಗ್. ಅದೇ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಾಗ ಹ್ಯಾಸ್ ಬೀನ್ ತೊಗೋಬೇಕು. ಇಲ್ಲಿ ನೋಡಿ ಸಬ್ಜೆಕ್ಟ್ ಹಿ ಆಗುತ್ತೆ, ಹಿ ಹ್ಯಾಸ್ ಬೀನ್ ಹೆಲ್ಪಿಂಗ್ ವರ್ಬ್ ING ವರ್ಬ್, ಹಿ ಹ್ಯಾಸ್ ಬೀನ್ ರೈಟಿಂಗ್. ಇದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಾಗ. ಇದೇ ಸ್ಟ್ರಕ್ಚರ್ ಮೇಲೆ ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಬೀನ್ ಆರ್ ಹ್ಯಾಸ್ ಬೀನ್ ಪ್ಲಸ್ ING ವರ್ಬ್. ಈ ಸ್ಟ್ರಕ್ಚರ್ ಮೇಲೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ನಾವು ಫ್ರೇಮ್ ಮಾಡಬೇಕಾಗುತ್ತೆ. ಇಲ್ಲಿ ಎಕ್ಸಾಂಪಲ್ ನೋಡಿ. ಐ ಹ್ಯಾವ್ ಬೀನ್ ರೈಟಿಂಗ್, ಹಿ ಹ್ಯಾಸ್ ಬೀನ್ ರೈಟಿಂಗ್. ಐ ಹೋಪ್ ಪಾಸಿಟಿವ್ ಸೆಂಟೆನ್ಸ್ ಅರ್ಥ ಆಯ್ತು ಅನ್ಕೋತೀನಿ. ಇವಾಗ ನೆಗೆಟಿವ್ ಸೆಂಟೆನ್ಸ್ ಯಾವ ಥರ ಮಾಡಬೇಕು ನೋಡಿ. ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ನಾಟ್ ಬೀನ್ ಆರ್ ಹ್ಯಾಸ್ ನಾಟ್ ಬೀನ್ ಪ್ಲಸ್ ING ವರ್ಬ್. ಇಲ್ಲಿ ಓನ್ಲಿ ನಾಟ್ ಹಾಕಬೇಕು, ಹ್ಯಾವ್ ನಾಟ್ ಆರ್ ಹ್ಯಾಸ್ ನಾಟ್ ಹಾಕಬೇಕು. ಉಳಿದು ಎಲ್ಲ ಸ್ಟ್ರಕ್ಚರ್ ಸೇಮ್ ಇರುತ್ತೆ. ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ನಾಟ್ ಬೀನ್ ಪ್ಲಸ್ ಹ್ಯಾಸ್ ನಾಟ್ ಬೀನ್. ಈ ಒಂದು ಸ್ಟ್ರಕ್ಚರ್ ಮೇಲೆ ನೆಗೆಟಿವ್ ಸೆಂಟೆನ್ಸ್ನ ಫ್ರೇಮ್ ಮಾಡಬೇಕು. ಇಲ್ಲೊಂದು ಎಕ್ಸಾಂಪಲ್ ನೋಡಿ. ಐ ಹ್ಯಾವ್ ನಾಟ್ ಬೀನ್ ರೈಟಿಂಗ್. ಅದೇ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಾಗ ಹಿ ಹ್ಯಾಸ್ ನಾಟ್ ಬೀನ್ ರೈಟಿಂಗ್. ನೋಡಿ ಈ ಒಂದು ಸ್ಟ್ರಕ್ಚರ್ ಮೇಲೆ ಇದೆಲ್ಲ ಇಲ್ಲಿ ಸೆಂಟೆನ್ಸ್ ಅಂತೇಳಿ ಟ್ಯಾಲಿ ಮಾಡಿ ನೋಡಿ. ಫಸ್ಟಿಗೆ ಸಬ್ಜೆಕ್ಟ್ ಬರಬೇಕಂತ ಹೇಳಿದ್ದೀನಿ. ಇಲ್ಲಿ ಐ ಅನ್ನೋದು ಸಬ್ಜೆಕ್ಟ್.
ಆಮೇಲೆ ಹ್ಯಾವ್ ನಾಟ್ ಬೀನ್ ಹೆಲ್ಪಿಂಗ್ ವರ್ಬ್ ಬರಬೇಕಂದಿನಿ, ಇಲ್ಲಿ ಬಂದಿದ್ದೀನಿ ಹ್ಯಾವ್ ನಾಟ್ ಬೀನ್. ಅದರ ನಂತರ ಹ್ಯಾವ್ ನಾಟ್ ಬೀನ್ ಆದಮೇಲೆ ಐ ಎನ್ ಜಿ ವರ್ಬ್ ಬರಬೇಕಂತ ಹೇಳೀನಿ, ರೈಟಿಂಗ್ ಅನ್ನೋದು ಐ ಎನ್ ಜಿ ವರ್ಬ್ ಬಂದಿದೆ. ಅದೇ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಾಗ ಸಬ್ಜೆಕ್ಟ್ ಬರಬೇಕು ಫಸ್ಟಿಗೆ ಅಂದಿನಿ, ಹಿ ಅನ್ನೋದು ಸಬ್ಜೆಕ್ಟ್ ಇದೆ. ಆಮೇಲೆ ಹ್ಯಾಸ್ ನಾಟ್ ಬೀನ್ ಬರಬೇಕು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ಹೆಲ್ಪಿಂಗ್ ವರ್ಬು, ಇಲ್ಲಿ ಹ್ಯಾಸ್ ನಾಟ್ ಬೀನ್ ಬಂದಿದೆ. ಆಮೇಲೆ ಐ ಎನ್ ಜಿ ವರ್ಬ್ ಬರಬೇಕು, ಐ ಎನ್ ಜಿ ವರ್ಬ್ ಬಂದಿದೆ. ಈ ಸ್ಟ್ರಕ್ಚರ್ ಮೇಲೆ ನೆಗೆಟಿವ್ ಸೆಂಟೆನ್ಸ್ನ ಫ್ರೇಮ್ ಮಾಡಬೇಕಾಗುತ್ತೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ. ಇದನ್ನೇ ನಾವು ಇಂಟ್ರಾಗೇಟಿವ್ ಸೆಂಟೆನ್ಸಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಯಾವ ರೀತಿಯಾಗಿ ಫ್ರೇಮ್ ಮಾಡಬೇಕು, ಹೇಗಿರುತ್ತೆ ಸ್ಟ್ರಕ್ಚರ್ ನೋಡೋಣ ಬನ್ನಿ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಹ್ಯಾವ್ ಆರ್ ಹ್ಯಾಸ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಬೀನ್ ಪ್ಲಸ್ ಐ ಎನ್ ಜಿ ವರ್ಬ್. ಫಸ್ಟಿಗೆ ಹ್ಯಾವ್ ಅಥವಾ ಹ್ಯಾಸ್ ಎಂಬ ಯಾವುದಾದ್ರೂ ಒಂದು ಹೆಲ್ಪಿಂಗ್ ವರ್ಬ್ ತಗೋಬೇಕು. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಾಗ ಹ್ಯಾಸ್ ಎಂಬ ಹೆಲ್ಪಿಂಗ್ ವರ್ಬು, ಉಳಿದ ಮಿಕ್ಕಿ ಪರ್ಸನ್ಸ್ಗಳ ಜೊತೆಗೆ ಹ್ಯಾವ್ ಎಂಬ ಹೆಲ್ಪಿಂಗ್ ವರ್ಬ್ ತಗೋಬೇಕು. ಅದರ ನಂತರ ಸಬ್ಜೆಕ್ಟ್ ಬರಬೇಕು, ಅದರ ನಂತರ ಬೀನ್ ಹಾಕಬೇಕು, ಅದರ ನಂತರ ಐ ಎನ್ ಜಿ ವರ್ಬ್. ಈ ಸ್ಟ್ರಕ್ಚರಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಇಂಟ್ರಾಗೇಟಿವ್ ಸೆಂಟೆನ್ಸ್ನ ಫ್ರೇಮ್ ಮಾಡಬೇಕು. ಇಲ್ಲಿ ಮಾಡಿದ್ದೀನಿ ನೋಡಿ, ಎಕ್ಸಾಂಪಲ್ ನೋಡಿ. ಹ್ಯಾವ್ ಅನ್ನೋದು ಹೆಲ್ಪಿಂಗ್ ವರ್ಬು, ಅದರ ನಂತರ ಐ ಅನ್ನೋದು ಸಬ್ಜೆಕ್ಟು, ಅದರ ನಂತರ ಬೀನ್ ಬಂದಿದೆ, ಅದರ ನಂತರ ಐ ಎನ್ ಜಿ ವರ್ಬ್. ಈ ಒಂದು ಸ್ಟ್ರಕ್ಚರ್ ಪ್ರಕಾರನೇ ಇಲ್ಲಿ ಸೆಂಟೆನ್ಸ್ನ ಫ್ರೇಮ್ ಮಾಡಿದ್ದೀನಿ. ಹ್ಯಾವ್ ಐ ಬೀನ್ ರೈಟಿಂಗ್. ಅದನ್ನೇ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಾಗ ನೋಡಿ, ಹ್ಯಾಸ್ ಎಂಬ ಹೆಲ್ಪಿಂಗ್ ವರ್ಬ್ ಬರಬೇಕು, ಆಮೇಲೆ ಹಿ ಅನ್ನೋದು ಸಬ್ಜೆಕ್ಟು, ಅದರ ನಂತರ ಬೀನು, ಆಮೇಲೆ ಐ ಎನ್ ಜಿ ವರ್ಬ್. ಹ್ಯಾಸ್ ಈ ಬೀನ್ ರೈಟಿಂಗ್. ಈ ರೀತಿಯಾಗಿ ನಾವು ಇಂಟ್ರಾಗೇಟಿವ್ ಸೆಂಟೆನ್ಸ್ನ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಫ್ರೇಮ್ ಮಾಡಬೇಕಾಗುತ್ತೆ. ಅದೇ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಡಬ್ಲ್ಯೂ ಎಚ್ ಕ್ವಶನ್ಸ್ನ ಯಾವ ರೀತಿಯಾಗಿ ಫ್ರೇಮ್ ಮಾಡಬೇಕು ನೋಡೋಣ ಬನ್ನಿ. ಡಬ್ಲ್ಯೂ ಎಚ್ ಕ್ವಶನ್ಸ್ ಆರ್ ಡಬ್ಲ್ಯೂ ಎಚ್ ಸೆಂಟೆನ್ಸು. ಫಸ್ಟಿಗೆ ಡಬ್ಲ್ಯೂ ಎಚ್ ವರ್ಡ್ ಹಾಕಬೇಕು. ಡಬ್ಲ್ಯೂ ಎಚ್ ವರ್ಡ್ ಅಂದರೆ ಇಲ್ಲಿ ಯಾವ ಡಬ್ಲ್ಯೂ ಎಚ್ ವರ್ಡ್ ಬೇಕಾದ್ರೆ ಹಾಕ್ಬೋದು. ವಾಟ್, ವೇರ್, ವೆನ್, ವಿಚ್, ವೈ, ಸೂಟೇಬಲ್ ಡಬ್ಲ್ಯೂ ಎಚ್ ವರ್ಡ್ ಹಾಕಬೇಕು. ಡಬ್ಲ್ಯೂ ಎಚ್ ವರ್ಡ್ ಪ್ಲಸ್ ಹ್ಯಾವ್ ಆರ್ ಹ್ಯಾಸ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಬೀನ್ ಪ್ಲಸ್ ಐ ಎನ್ ಜಿ ವರ್ಬ್. ಈ ಸ್ಟ್ರಕ್ಚರ್ ಮೇಲೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಡಬ್ಲ್ಯೂ ಎಚ್ ಸೆಂಟೆನ್ಸ್ನ ಫ್ರೇಮ್ ಮಾಡ್ಬೋದು. ಎಕ್ಸಾಂಪಲ್ ನೋಡಿ, ಇಲ್ಲಿ ಮಾಡಿದ್ದೀನಿ ನೋಡಿ. ಫಸ್ಟಿಗೆ ಡಬ್ಲ್ಯೂ ಎಚ್ ವರ್ಡ್ ಹಾಕಬೇಕಂತ ಹೇಳಿದ್ದೀನಿ, ಇಲ್ಲಿ ಡಬ್ಲ್ಯೂ ಎಚ್ ವರ್ಡ್ ವೈ ಅನ್ನೋ ಡಬ್ಲ್ಯೂ ಎಚ್ ವರ್ಡು ಹಾಕಿದ್ದೀನಿ. ಅದರ ನಂತರ ಹ್ಯಾವ್ ಅಥವಾ ಹ್ಯಾಸ್ ಯಾವುದಾದ್ರೂ ಒಂದು ಹೆಲ್ಪಿಂಗ್ ವರ್ಬ್ ಹಾಕ್ಬೇಕಂದಿನಿ. ಇಲ್ಲಿ ಅಕಾರ್ಡಿಂಗ್ ಟು ಸಬ್ಜೆಕ್ಟ್ ಇಲ್ಲಿ ಹ್ಯಾವ್ ಅನ್ನೋ ಒಂದು ಹೆಲ್ಪಿಂಗ್ ವರ್ಬ್ ಹಾಕಿದ್ದೀನಿ. ಅದರ ನಂತರ ಎಸ್ ಅಂದರೆ ಸಬ್ಜೆಕ್ಟ್ ಬರ್ಬೇಕಂತ ಹೇಳಿನಿ, ಐ ಅನ್ನೋದು ಇಲ್ಲಿ ಸಬ್ಜೆಕ್ಟ್ ಬಂದಿದೆ. ಅದರ ನಂತರ ಬೀನ್ ಬರಬೇಕಂತ ಹೇಳಿನಿ, ಇಲ್ಲಿ ಬೀನ್ ಬಂದಿದೆ. ಅದರ ನಂತರ ಐ ಎನ್ ಜಿ ವರ್ಬ್ ಇರಬೇಕಂದಿನಿ, ಇಲ್ಲಿ ರೈಟಿಂಗ್ ಅನ್ನೋದು ಐ ಎನ್ ಜಿ ವರ್ಬ್ ಇದೆ. ವೈ ಹ್ಯಾವ್ ಐ ಬೀನ್ ರೈಟಿಂಗ್ ಈಸ್ ಎ ರೈಟ್ ಡಬ್ಲ್ಯೂ ಎಚ್ ಸೆಂಟೆನ್ಸ್. ಅದನ್ನೇ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಾಗ ಯಾವ ರೀತಿಯಾಗಿ ಡಬ್ಲ್ಯೂ ಎಚ್ ಕ್ವಶನ್ಸ್ನ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಫ್ರೇಮ್ ಮಾಡಬೇಕಂತೇಳಿ ನೋಡೋಣ ಬನ್ನಿ. ಫಸ್ಟಿಗೆ ಡಬ್ಲ್ಯೂ ಎಚ್ ವರ್ಡ್ ಬರಬೇಕಂದಿನಿ, ಇಲ್ಲಿ ವೈ ಡಬ್ಲ್ಯೂ ಎಚ್ ವರ್ಡ್ ಹಾಕಿನಿ ವೈ. ಆಮೇಲೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಾಗ ಹ್ಯಾಸ್ ಎಂಬ ಹೆಲ್ಪಿಂಗ್ ವರ್ಬ್ ಹಾಕಬೇಕು, ವೈ ಹ್ಯಾಸ್ ಆಯಿತು. ಆಮೇಲೆ ಎಸ್ ಸಬ್ಜೆಕ್ಟ್ ಬರಬೇಕು, ಹಿ ಅನ್ನೋದು ಸಬ್ಜೆಕ್ಟ್, ವೈ ಹ್ಯಾಸ್ ಈ. ಆಮೇಲೆ ಬೀನ್ ಅನ್ನೋ ವರ್ಡ್ ಹಾಕಬೇಕು, ಬೀನ್ ಹಾಕ್ತೆ, ವೈ ಹ್ಯಾಸ್ ಈ ಬೀನ್. ಆಮೇಲೆ ಐ ಎನ್ ಜಿ ವರ್ಬ್ ಹಾಕಬೇಕು, ರೈಟಿಂಗ್ ಈಸ್ ಎ ಐ ಎನ್ ಜಿ ವರ್ಬ್. ವೈ ಹ್ಯಾಸ್ ಈ ಬೀನ್ ರೈಟಿಂಗ್ ಈಸ್ ಎ ರೈಟ್ ಡಬ್ಲ್ಯೂ ಎಚ್ ಸೆಂಟೆನ್ಸ್ ಇನ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. I hope structure of present perfect tense and structure of present perfect continuous tense ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ಈ ಸ್ಟ್ರಕ್ಚರ್ ಪ್ರಕಾರ ನೀವು ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ಗಳಲ್ಲಿ ಸೆಂಟೆನ್ಸ್ನ ಫ್ರೇಮ್ ಮಾಡಿ ಸರಿಯಾದ ವಾಕ್ಯಗಳನ್ನು ರಚನೆ ಮಾಡಬಹುದು. ಐ ಹೋಪ್ ಈ ಕ್ಲಾಸ್ ನಿಮಗೆ ಇಷ್ಟವಾದರೆ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟುಡೇಸ್ ಕ್ಲಾಸ್.